ನೋಡಿ, ಇದು ಸ್ಪಷ್ಟವಾದ ಉತ್ತರ. ಏನ್ ಮಾಡುತ್ತೆ ಭಾರತ? ಪಾಕಿಸ್ತಾನಕ್ಕೆ ಪ್ರತಿಕಾರವನ್ನ ತೀರ್ಸ್ಕೊಳ್ಳಲೇಬೇಕಿದೆ ಪಾಕಿಸ್ತಾನ ಮೇಲೆ. ಆದ್ರೆ ಮಾಡೋದೇನು ಈ ಪ್ರಶ್ನೆ ಇತ್ತಲ್ಲ. ಅದೇನು ಸರ್ಜಿಕಲ್ ಸ್ಟ್ರೈಕೋ, ಏರ್ ಸ್ಟ್ರೈಕೋ, ಅಥವಾ ಯುದ್ಧವನ್ನೇ ಮಾಡ್ಬಿಡ್ತಾರೋ? ಏನ್ ಮಾಡ್ತಾರೆ? POKನ ವಶಕ್ಕೆ ತೆಗೆದುಕೊಳ್ತಾರಾ? ಹಿಂಗೆ ಹತ್ತಾರು ಪ್ರಶ್ನೆಗಳಿತ್ತಲ್ಲ. ಈಗ ಅಧಿಕೃತವಾದ ಉತ್ತರ ಸಿಕ್ಕಿದೆ. ಮತ್ತು ನೋಡಿ, ಎಂತಹ ರಣಬೇರಿಯನ್ನ ಬಾರಿಸ್ತಾ ಇದೆ ಭಾರತ ಅಂದ್ರೆ ಪಾಕಿಸ್ತಾನ ಪತ್ರಗುಟ್ಟು ಹೋಗುತ್ತೆ. ಅಂತಹ ಹೆಜ್ಜೆಯನ್ನ ಇಡೋದು ಈಗ ತೀರ್ಮಾನ ಆಗಿದೆ. ಹಾಗಾದ್ರೆ ಯಾವ ಹೆಜ್ಜೆಯನ್ನ ಭಾರತ ಇಡ್ತಾ ಇದೆ? ಏನ್ ಮಾಡ್ಲಿಕ್ಕೆ ಹೊರಟಿದೆ? ಯಾವುದಿದು ರಣಬೇರಿ? ಎಸ್, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸದ್ಯ ಇದು ಪ್ರತಿಯೊಬ್ಬ ಭಾರತೀಯನನ್ನ ಕಾಡ್ತಾ ಇರುವಂತ ಪ್ರಶ್ನೆ. ಏನ್ ಮಾಡುತ್ತೆ ಭಾರತ? ಏನ್ ಮಾಡುತ್ತೆ ಪಾಕಿಸ್ತಾನಕ್ಕೆ? ಯಾವ ರೀತಿ ಪ್ರತಿಕಾರವನ್ನು ತೆಗೆದುಕೊಳ್ಳುತ್ತೆ? ಕೇವಲ ಭಾರತೀಯರಿಗಷ್ಟೇ ಅಲ್ಲ, ಭಯದಿಂದ ಪತರುಗುಟ್ಟಿರುವಂತಹ ಪಾಕಿಸ್ತಾನದ ಪ್ರಜೆಗಳಿಗೂ ಇದೇ ಆತಂಕ ಕಾಡ್ತಾ ಇದೆ. ಎಲ್ಲಿ ಯುದ್ಧ ಮಾಡ್ಬಿಡ್ತಾರೇನೋ, ಯುದ್ಧ ಮಾಡಿದ್ರೆ ನಮ್ ಕತೆ ಏನು, ನಮ್ ಗತಿ ಏನಾಗೋಗುತ್ತೆ, ಪಾಕಿಸ್ತಾನವೇ ಭೂಪಟದಲ್ಲಿ ಇಲ್ದಾಗ ಆಗ್ಬಿಡುತ್ತಾ? ಇಷ್ಟೇ ಅಲ್ಲ ನೋಡಿ, ಚೀನಾದವರಿಗೂ ಕುತೂಹಲ ಇದೆ, ಅಮೆರಿಕದವರಿಗಿದೆ, ರಷ್ಯಾಗಿದೆ, ಜಪಾನಿಗಿದೆ, ಹಲವು ರಾಷ್ಟ್ರಗಳಿಗಿದೆ. ಏನಾಗುತ್ತೆ ಇಂಡಿಯಾ ಪಾಕಿಸ್ತಾನ ನಡುವೆ, ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದುರಿಗಿದೆ. ಅದೇ ಸಂದರ್ಭದಲ್ಲಿ ಈಗ ಉತ್ತರ ಬಂದಿದೆ. ಪ್ರತಿಯೊಬ್ರು ಕೂಡ ಈ ಕುತೂಹಲದಿಂದ ಬಹುಶಃ ಎಷ್ಟು ತಡ್ಕೊಳಕ್ ಸಾಧ್ಯ? ಏನಾಗುತ್ತೆ? ಸರ್ಜಿಕಲ್ ಸ್ಟ್ರೈಕಾ, ಏರ್ ಸ್ಟ್ರೈಕಾ, ಅಥವಾ ವಾರೇ ಅನೌನ್ಸ್ ಮಾಡ್ಬಿಡ್ತಾರ? ಯುದ್ಧಕ್ಕೆ ಹೋದ್ರೆ ಗತಿ ಏನು? ಎಲ್ಲಿವರೆಗೂ ಯುದ್ಧ? ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟ್ ಮಾಡಿದ್ರೆ ಹೆಂಗೆ? ನಮಗೇನೋ ಈಗ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆ, ಅಮೆರಿಕ ಸಪೋರ್ಟ್ ಮಾಡ್ತಾ ಇದೆ, ಜಪಾನ್ ಸಪೋರ್ಟ್ ಮಾಡ್ತಾ ಇದೆ, ಭಾರತಕ್ಕೂ ಬೆಂಬಲ ಇದೆ. ಇದು ಎಲ್ಲಿವರೆಗೂ ಹೋಗುತ್ತೆ ನೋಡಿ. 1971ರಲ್ಲಿ ನಾವು ಲಾಸ್ಟ್ ಮಿಲಿಟರಿ ಆಪರೇಷನ್, ನಾ ಹೇಳ್ತಿರೋದು ಯುದ್ಧ ಅಂತಲೇ ಮಾಡಿದ್ದು. ಕಾರ್ಗಿಲ್ ನಡೆದಿದ್ದ ಯುದ್ಧ ಅಲ್ಲ ಅದು. ಅವರು ನುಸುಳುಕೋರನ್ನ, ಈ ಯಾರು ಉಗ್ರರನ್ನ ನುಸುಳಿಸಿದ್ದು ಭಾರತಕ್ಕೆ. ಉಗ್ರರ ನುಸುಳಿ ನಮ್ಮ ಜಾಗವನ್ನ ಅವ್ರ ವಶಕ್ಕೆ ತಗೊಂಡಿದ್ದು, ಅದು ನಾವು ಬಿಡಿಸ್ಕೊಂಡ್ವಿ ಅಷ್ಟೇ. ಅದು ಯುದ್ಧ ಅಂತ ಹೇಳಿ ಸಾರಲಿಲ್ಲ. ಆದ್ರೆ ಈಗ ಹಾಗಾಗದಿಲ್ಲ. ಅದಕ್ಕೋಸ್ಕರನೇ ಈಗ ರಣಬೇರಿ ಬಾರಿಸಿದ್ದಾರೆ. ರಣಬೇರಿ ಎಂದೆ ನಾನು, ಸುಮ್ಮನೆ ಅಲ್ಲ ಇದು. ಈಗ ಯೋಚನೆ ಮಾಡಿ. ಯಾಕಂದ್ರೆ ಇಷ್ಟಾದ್ಮೇಲೆ ಇನ್ ಕೈ ಕಟ್ಕೊಂಡು ಕೂರೋ ಪ್ರಶ್ನೆ ಇರಲಿಲ್ಲ. ಆದ್ರೆ ಯಾವ ಹೆಜ್ಜೆಯನ್ನಿಡಬೇಕು ಅದನ್ನ ಅಳೆದು ತೂಗಿ ಲೆಕ್ಕ ಹಾಕಿ ಮಾಡ್ತಾ ಇದ್ರು. ಜಲಯುದ್ಧವನ್ನ ಸಾರಿದ್ರು, ವೀಸಾ ಕಟ್ ಮಾಡಿದ್ರು, ಗಡಿಯನ್ನ ಬಂದ್ ಮಾಡಿದ್ರು. ಯಾವೆಲ್ಲ ರೀತಿಯಲ್ಲಿ ದಿಗ್ಬಂಧನ ಹಾಕ್ಬೋದು, ಎಲ್ಲ ದಿಗ್ಬಂಧನವನ್ನು ಈಗ ಹಾಕಿದ್ದಾರೆ. ಉಳಿದಿರೋ ಆಪ್ಷನ್ ಏನು? ಒಂದು ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಅಥವಾ ಯುದ್ಧ. ಈ 3 ಆಪ್ಷನ್ ಯಾವ್ದು ಮಾಡ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಈಗ ಅಧಿಕೃತವಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ, ಭಾರತ ಈಗ ವಾರ್ ಡ್ರಿಲ್ಗೆ ರೆಡಿ ಆಗಿದೆ. ನೀವು ನೋಡ್ತೀರಿ, ಇನ್ನು ಕೆಲವೇ ಗಂಟೆಗಳಲ್ಲಿ ವಾರ್ ಡ್ರಿಲ್ ನಡೆಯುತ್ತೆ. ಏನು ವಾರ್ ಡ್ರಿಲ್ ಅಂದ್ರೆ? ಏನಿದು ವಾರ್ ಡ್ರಿಲ್ ಅಂದ್ರೆ? ಏನು ಪಾಕಿಸ್ತಾನ ಮೇಲೆ ಯುದ್ಧಕ್ಕೆ ಹೋಗ್ಬಿಡೋದ? ಈಗಲೇ ಏಕಾಏಕಿ ಹೋಗ್ಬಿಡೋದ? ಅಲ್ಲ. ವಾರ್ ಡ್ರಿಲ್ ಅಂದ್ರೆ ನೋಡಿ, ಇದರಲ್ಲಿ ಹಲವು ಪದರಗಳಿವೆ, ಹಲವು ಹಂತಗಳಿವೆ, ಹಲವು ತೇಜಸ್ ಇದೆ, ಹಲವು ರೂಪದಲ್ಲಿರುತ್ತೆ. ಏನು? ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ. ನಂಬರ್ 1 ವಾರ್ ಡ್ರಿಲ್ ನಲ್ಲಿ ನಂಬರ್ 1 ವಾರ್ ಸೈರನ್. ಏನಿದು ವಾರ್ ಸೈರನ್ ಅಂದ್ರೆ? ನೋಡಿ, ವಾರ್ ಸೈರನ್ ಅಂದ್ರೆ ನೋಡಿ, ಯುದ್ಧ ಅಂದ್ರೆ ಬರೀ ನಾವಷ್ಟೇ ದಾಳಿ ಮಾಡದ? ಆ ಕಡೆಯಿಂದನೂ ದಾಳಿ ಆಗುತ್ತೆ. ಆ ದಾಳಿಯನ್ನ ಎದುರಿಸ್ಲಿಕ್ಕೆ ನಾವು ರೆಡಿ ಇರ್ಬೇಕಲ್ಲ. ಇಲ್ಲಿ ಎಲ್ಲರನ್ನು ಅಲರ್ಟ್ ಮಾಡ್ಬೇಕಲ್ಲ. ಹೀಗೆ ದಾಳಿ ಆಗ್ತಾ ಇದೆ, ಪಾಕಿಸ್ತಾನ ನಮ್ಮ ಮೇಲೆ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ, ಎಲ್ಲ ಅಲರ್ಟ್ ಆಗಿ ಪ್ರತಿಯೊಬ್ಬರಿಗೂ ಕೂಡ, ನಾಗರಿಕರಿಗೂ ಯೋಧರಿಗೂ ಪ್ರತಿಯೊಬ್ಬರಿಗೂ ತಲುಪುವಂತಹ ಒಂದು ಸೈರನ್ನ ಮೊಳಗಿಸಲಾಗುತ್ತೆ. ಅಲರ್ಟ್ ಮಾಡುವಂತ ಪ್ರಕ್ರಿಯೆ ಇದು. ಅದನ್ನ ವಾರ್ ಸೈರನ್ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ನೋಡಿ, ಎಲ್ಲವೂ ಕೂಡ ಈಗ ವಾರ್ ಸೈರನ್ ಮೊದಲಿಂದನೂ ಕೂಡ ಇದೆ. ಈಗ ವಾರ್ ಡ್ರಿಲ್ ನಲ್ಲಿ ಅದನ್ನ ಒಮ್ಮೆ ಅಧಿಕೃತವಾಗಿ ಮೊಳಗಿಸಿ ತಾಲೀಮ್ ಮಾಡ್ತಾರೆ. ಎಲ್ಲವೂ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಈ ರೀತಿಯ ಮೆಸೇಜ್ ಬಂದ ಕೂಡಲೇ ಜನ ಈ ರೀತಿ ಅಲರ್ಟ್ ಆಗಬೇಕು. ಈ ಸಂದೇಶ ಈಗ ಯುದ್ಧ ಆರಂಭ ಆಗಿದೆ, ಪ್ರತಿದಾಳಿ ನಡೀತಾ ಇದೆ ಅನ್ನೋದನ್ನ ತಿಳಿಸುತ್ತೆ ಜನರಿಗೆ, ಯೋಧರಿಗೆ. ಅನ್ನುವ ನಿಟ್ಟಿನಲ್ಲಿ ಈ ಒಂದು ವಾರ್ ಸೈರನ್ನ ವಾರ್ ಡ್ರಿಲ್ ನಲ್ಲಿ ಮೊದಲ ಭಾಗವಾಗಿ ಮೊಳಗಿಸ್ತಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನೀವು ನೋಡ್ತೀರಿ, ಇದು ಆರಂಭ ಆಗ್ಬಿಡುತ್ತೆ. ಒಂದೆರಡು ಕಡೆ ಅಲ್ಲ, ದೇಶದ 244 ಜಿಲ್ಲೆಗಳಲ್ಲಾಗುತ್ತೆ. ನಾ ಎಲ್ಲೆಲ್ಲಿ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆ ಎರಡನೇದು ವಾರ್ ಡ್ರಿಲ್ ನಲ್ಲಿ ಎರಡನೇದು ನೋಡಿ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಲ್ಲ. ನಾವು ದಾಳಿ ಮಾಡ್ತಾ ಇರ್ತೀವಿ, ಆ ಕಡೆಯಿಂದ ಪ್ರತಿ ದಾಳಿ ಆಗ್ತಾ ಇರುತ್ತೆ. ವಾರ್ ಸೈರನ್ ಏನ್ ಮಾಡುತ್ತೆ? ಅಲರ್ಟ್ ಮಾಡುತ್ತೆ. ಆದ್ರೆ
ರಕ್ಷಣೆ ಮಾಡ್ಕೋಬೇಕಲ್ಲ ಪ್ರತಿಯೊಬ್ರು ತಮ್ಮನ್ನ ತಾವು. ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಅದರ ಬಗ್ಗೆ ತಾಲೀಮು ನಡೆಸುವಂಥದ್ದು ಎರಡನೆಯದ್ದು. ಅದೇ ವಾರ್ ಡ್ರಿಲ್ನ ಎರಡನೇ ಹಂತ. ಪ್ರತಿಯೊಬ್ರು ಕೂಡ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ಸ್ವಯಂ ರಕ್ಷಣೆ. ಆ ಪ್ರಕ್ರಿಯೆ ಕೂಡ ಈ ವಾರ್ ಡ್ರಿಲ್ನ ಭಾಗವಾಗಿ ನಡೆಯುತ್ತೆ. ಇನ್ನು ಮೂರನೇದು, ಇದು ನೋಡಿ ಬಹಳ ಮುಖ್ಯ. ಯಾಕಂದ್ರೆ ಏನ್ ಮಾಡುತ್ತೆ, ಶತ್ರು ರಾಷ್ಟ್ರ ಸುಮ್ಮನೆ ದಾಳಿ ಮಾಡೋದಿಲ್ಲ. ಇಂಥ ಪ್ರದೇಶದ ಮೇಲೆ ದಾಳಿ ಮಾಡಬೇಕು, ಇಂಥ ಹಳ್ಳಿಯ ಮೇಲೆ ದಾಳಿ ಮಾಡಬೇಕು, ಇಂತಹ ಗ್ರಾಮ, ಇಂತಹ ಊರು ಅವ್ರು ಗುರ್ತು ಮಾಡ್ಕೊಂಡೇ ದಾಳಿ ಮಾಡೋದು, ಸುಮ್ಮನೆ ಮಾಡಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಯಾರು ನಮ್ಮ ಶತ್ರುವಿನ ಟಾರ್ಗೆಟ್ ಅಂತಲಿ ಒಂದು ಅಂದಾಜು ಸಿಗುತ್ತಲ್ಲ, ಸೊ ಇಂಥ ಕಡೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ, ಆಗ ಆ ಪ್ರದೇಶ, ಆ ಊರು, ಆ ಹಳ್ಳಿಯ ಜನರು ಸೊ ಅವ್ರನ್ನ ಸ್ಥಳಾಂತರ ಮಾಡ್ಬೇಕಲ್ಲ. ಸೊ ಅದಕ್ಕೂ ಮೊದಲು ಏನ್ ಮಾಡ್ತಾರೆ, ಆ ಇಡೀ ಪ್ರದೇಶದಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಕಡಿತ ಮಾಡಲಾಗುತ್ತೆ, ಲೈಟ್ ಆಫ್ ಮಾಡ್ಬಿಡ್ತಾರೆ, ಕರೆಂಟೇ ಇರಲ್ಲ, ತೆಗೆದು ಬಿಡ್ತಾರೆ ಕಂಪ್ಲೀಟ್. ಮತ್ತೆ ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಊರಿಂದೆಲ್ಲ ಲೈಟ್ ತೆಗಿತಾರೆ, ರೋಡಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತಲ್ಲ, ಅದ್ರದ್ದು ಹೆಡ್ಲೈಟ್ ಇರುತ್ತಲ್ಲ, ಅದನ್ನು ಎಲ್ಲ ಬಂದ್ ಮಾಡಿಸ್ತಾರೆ. ವಾಹನಗಳು ಓಡಾಡ್ಲಿಕ್ಕೆ ಬಿಡೋದಿಲ್ಲ. ಯಾವ್ದಾದ್ರು ವಾಹನ ಓಡಾಡ್ತಾ ಇದ್ರೆ ನಿಂತಿದ್ರು ಕೂಡ ಕಂಪ್ಲೀಟ್ ಲೈಟ್ ಆಫ್ ಆಗಿರ್ಬೇಕು, ಒಂದು ಸಣ್ಣ ಬೆಳಕಿನ ಕಣವೂ ಅಲ್ಲಿರಬಾರ್ದು, ಅಷ್ಟರ ಮಟ್ಟಿಗೆ ಸಂಪೂರ್ಣ ಸ್ತಬ್ಧ ಮಾಡ್ತಾರೆ. ಅದರ ತಾಲೀಮು ಕೂಡ ನಡೆಯುತ್ತೆ, ಇನ್ನು ಕೆಲವೇ ಗಂಟೆಗಳಲ್ಲಿ ನಡೆಯುತ್ತೆ, ನೀವು ನೋಡ್ತೀರಿ. ಹಾಗೆ ನಮ್ಮ ದೇಶದ ಸ್ಥಾವರಗಳನ್ನ ಅವರು ಟಾರ್ಗೆಟ್ ಮಾಡ್ತಾರೆ ಶತ್ರು ರಾಷ್ಟ್ರದವರು ಪ್ರತಿ ದಾಳಿ ನಡೆಸುವಾಗ. ಸೊ ಅದನ್ನ ರಕ್ಷಣೆ ಮಾಡ್ಕೊಳ್ಬೇಕಲ್ಲ, ಸೊ ಅದನ್ನ ರಕ್ಷಿಸುವಂತಹ ತಾಲೀಮು ಕೂಡ ಈ ವಾರ್ ಡ್ರಿಲ್ನ ಭಾಗವಾಗಿ ಆಗುತ್ತೆ. ಯಾವೆಲ್ಲ ನಮ್ಮ ಪ್ರಮುಖ ಸ್ಥಾವರಗಳಿವೆ ಅವೆಲ್ಲವನ್ನು ಇವತ್ತು ಆ ಸ್ಥಳದಲ್ಲಿ ನಮ್ಮ ಯೋಧರು ಹೋಗಿ ಅವನ್ನ ರಕ್ಷಣೆ ಮಾಡುವ ಪ್ರಕ್ರಿಯೆಯನ್ನೂ ನಡೆಸ್ತಾರೆ. ಇವೆಲ್ಲವೂ ಕೂಡ ಯುದ್ಧದ ತಾಲೀಮಿನ ಭಾಗ. ನೋಡಿ, ಇಂತಹ ಯುದ್ಧದ ತಾಲೀಮು ನಡೆದದ್ದು 1971ರಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ 3ನೇ ಮಿಲಿಟರಿ ಆಪರೇಷನ್ ನಡೀತಲ್ಲ ಪಾಕಿಸ್ತಾನದ ಮೇಲೆ ಭಾರತದಿಂದ, 3ನೇ ವಾರದ್ದು. ಆಗ ಅಂದ್ರೆ ಬಾಂಗ್ಲಾದೇಶವನ್ನ ಮುಕ್ತ ಮಾಡುವ ಸಲುವಾಗಿ ಈಸ್ಟ್ ಪಾಕಿಸ್ತಾನ ಮೇಲೆ ನಡೆದಂತ ಯುದ್ಧದ ಸಂದರ್ಭದಲ್ಲಿ, ಅದಕ್ಕೋಸ್ಕರ ನಡೆದಂತ ಯುದ್ಧದ ಸಂದರ್ಭದಲ್ಲಿ ಈ ವಾರ್ ಡ್ರಿಲ್ ಮಾಡಿದ್ರು. ಅದಾದ ನಂತರ ಈಗ 54 ವರ್ಷ ಆಯ್ತು. 54 ವರ್ಷದ ನಂತರ ಈ ವಾರ್ ಡ್ರಿಲ್ ನಡೀತಾ ಇದೆ. ನೀವು ಅಲ್ಲಿಗೆ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದೆ ಭಾರತ ಅಂತ ಹೇಳಿ, ಎಷ್ಟು ಗಂಭೀರವಾಗಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದಷ್ಟೇನ ಅಷ್ಟೇ ಅಲ್ಲ ನೋಡಿ, ದಾಳಿ ನಡೆಯುವ ಸಂದರ್ಭದಲ್ಲಿ, ಪ್ರತಿದಾಳಿ ಆದಾಗ ಜನರು ದುರ್ಗಮ ಪ್ರದೇಶಗಳಲ್ಲಿರ್ತಾರೆ, ಕಡಿದಾದ ಪ್ರದೇಶಗಳಲ್ಲಿರ್ತಾರೆ, ಅಂಥವ್ರನ್ನೆಲ್ಲ ಅಲ್ಲಿಂದ ಸ್ಥಳಾಂತರ ಮಾಡಬೇಕಲ್ಲ. ಸರಿಯಾಗಿರುವಂತ ಪ್ರದೇಶಗಳು ಕೂಡ ಬಾಂಬ್ ದಾಳಿಯ ನಂತರ ದುರ್ಗಮ ಹಾದಿಗಳಾಗುತ್ತೆ, ದುರ್ಗಮ ಪ್ರದೇಶಗಳಾಗುತ್ತೆ. ಅಲ್ಲಿಂದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡ್ಬೇಕಲ್ಲ. ಆ ಒಂದು ಪ್ರಾಕ್ಟೀಸ್, ಆ ತಾಲೀಮು, ಆ ಡ್ರಿಲ್ ಕೂಡ ಇದರ ಭಾಗವಾಗಿ ನಡೆಯುತ್ತೆ ಅನ್ನುವಂಥದ್ದು. ನೀವು ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಏನೆಲ್ಲ ಆಗಬಹುದು ಅನ್ನೋದನ್ನ ಮೊದಲೇ ಅಂದಾಜು ಮಾಡಿ ಆ ಎಲ್ಲ ಪ್ರಕ್ರಿಯೆಯನ್ನ ಈಗಲೇ ಮಾಡ್ತಾರೆ. ಒಂದು ಯುದ್ಧ ನಡೆಯುವಾಗ ಏನೆಲ್ಲ ಆಗ್ಬಹುದು ಅನ್ನೋದನ್ನ ಲೆಕ್ಕ ಹಾಕಿ ಅದನ್ನ ಮೊದಲೇ ಮಾಡುವ ಪ್ರಕ್ರಿಯೆಯೇ ವಾರ್ ಡ್ರಿಲ್. ಅಂತಹ ವಾರ್ ಡ್ರಿಲ್ಗೆ ಈಗ ಭಾರತ ಸಜ್ಜಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನೀವು ಇವೆಲ್ಲವನ್ನು ಕೂಡ ನೋಡ್ತೀರಿ ಎಂದು ನಾನು ದೇಶದ 244 ಜಿಲ್ಲೆಗಳಲ್ಲಿ ಇದಾಗುತ್ತೆ ಅಂತ ಹೇಳಿದೆ. ನಾನು ಎಲ್ಲೆಲ್ಲಿ ಅಂತ ಕೂಡ ನಿಮಗೆ ಹೇಳ್ತೀನಿ. ನೋಡಿ, ಸುಮ್ಮನೆ ಅಲ್ಲ, ಈ ರೀತಿಯ ವಾರ್ ಡ್ರಿಲ್ ಮಾಡಬೇಕಿದ್ರೆ ಎಲ್ಲೆಲ್ಲಿ ಯಾವ ಪ್ರದೇಶಗಳಲ್ಲಿ ಶತ್ರು ದಾಳಿ ಮಾಡಬಹುದು ಅನ್ನುವ ಲೆಕ್ಕ ಹಾಕಿ ಆ ಪ್ರದೇಶಗಳಲ್ಲೇ ಮಾಡ್ತಾರೆ. ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ಗಡಿ ಭಾಗಗಳು ಯಾವುದು ಅಂತ ಹೇಳಿ. ಈಗ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಗುಜರಾತ್, ಹೀಗೆ ಹಲವು ರಾಜ್ಯಗಳ ಸುಮಾರು 244 ಜಿಲ್ಲೆಗಳಲ್ಲಿ ಈ ವಾರ್ ಡ್ರಿಲ್ ನಡೆಯುತ್ತೆ ಅನ್ನುವಂಥದ್ದು. ನೋಡಿ, ಮತ್ತೆ ದಾಳಿಕೋರರು ಹಾಗೂ ಯಾರ ಅದರ ಹಿಂದಿನ ಸೂತ್ರಧಾರಿಗಳಿದಾರಲ್ಲ, ಅವರು ಊಹಿಸಲಾಗದಂತಹ ದಾಳಿಯನ್ನ ನಾವು ಮಾಡ್ತೀವಿ ಅಂತ ಸ್ವತಃ ಮೋದಿಯವರು ಹಾಗೂ ಗೃಹ ಸಚಿವ ಅಮಿತ್ ಶಾ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ರು ಪಾಕಿಸ್ತಾನಕ್ಕೆ. ಅದೀಗ ಜಾರಿ ಆಗ್ತಾ ಇದೆ. ಈಗಾಗಲೇ ಗೃಹ ಸಚಿವಾಲಯ ಈ ತೀರ್ಮಾನ ಮಾಡಿಬಿಟ್ಟಿದೆ ವಾರ್ ಡ್ರಿಲ್ ಮಾಡೋದು ಅಂತ ಹೇಳಿ. ನೀವು ನಾಳೆ ಇಷ್ಟೊತ್ತಿಗೆ ಇದನ್ನ ನೋಡ್ತಾ ಇರ್ತೀರಿ, ಈ ದೃಶ್ಯಗಳನ್ನ ನೋಡ್ತಾ ಇರ್ತೀರಿ, ಯಾವ ರೀತಿ ವಾರ್ ಡ್ರಿಲ್ ನಡೀತಾ ಇದೆ ಅನ್ನುವಂಥದ್ದು. ಅಂದ್ರೆ ಹೆಚ್ಚು ಕಡಿಮೆ ವಾರ್ ನಡೆಯುವಾಗ ಏನು ಸನ್ನಿವೇಶ ಇರುತ್ತೋ ಅದೇ ಸನ್ನಿವೇಶ ನೀವು ನೋಡ್ತೀರಿ. ಈಗ ಇಲ್ಲೂ ಎಲ್ಲ ಕೆಲವು ಸತಿ ಮಾಡ್ತಾರೆ ಮಾಕ್ ಡ್ರಿಲ್ ಅಂತೇಳಿ. ಆ ರೀತಿಯ ಒಂದು ಪ್ರಯತ್ನಕ್ಕೆ ಈಗ ಕೈ ಹಾಕಿದ್ದಾರೆ. ನೋಡಿ, ಇದು ಫಸ್ಟ್ ಅಲ್ಲ, ಈಗ ಮೊನ್ನೆ ಈಗ ಈ ಎಲ್ಲ ಪಹಲ್ಗಾಮ್ ದಾಳಿಯ ನಂತರ ಏನೆಲ್ಲ ನಡೀತಾ ಇದೆ ಅದರ ಭಾಗವಾಗಿ ಮೊನ್ನೆ ಕೂಡ ಮಾಡಿದ್ರು, ಬ್ಲಾಕ್ಔಟ್ ಡ್ರಿಲ್ ಅಂತ ಮಾಡಿದ್ರು. ನೀವು ಅಬ್ಸರ್ವ್ ಮಾಡಿರ್ಬೋದು, ಪಂಜಾಬ್ ಅಲ್ಲಿ ಆಗಿದ್ದದು. ಪಂಜಾಬ್ನ ಫಿರೋಜ್ಪುರದ ಕಂಟೋನ್ಮೆಂಟ್ ಪ್ರದೇಶದಲ್ಲಿ
ರಾತ್ರಿ 9ರಿಂದ 9:30ವರೆಗೂ ಕಂಪ್ಲೀಟ್ ಕರೆಂಟ್ನ ಕಟ್ ಮಾಡಿದ್ರು, ಸಂಪೂರ್ಣ ವಿದ್ಯುತ್ ಕಡಿತ ಮಾಡಿದ್ರು. ಅಂದರೆ ಹೀಗೆ ಯುದ್ಧ ಆದ ಸಂದರ್ಭದಲ್ಲಿ ನಾವು ಯಾವ ರೀತಿ ವಿದ್ಯುತ್ ಕಡಿತ ಮಾಡಿ ವಾಹನಗಳನ್ನು ನಿಲ್ಲಿಸಿ ಅದರ ಹೆಡ್ಲೈಟ್ ಕೂಡ ಬಂದ್ ಮಾಡಿ ಸಂಪೂರ್ಣ ಪ್ರದೇಶವನ್ನು ಯಾವ ರೀತಿ ಕತ್ತಲು ಆವರಿಸುವ ಹಾಗೆ ಮಾಡ್ತೇವೆ ಅನ್ನೋದನ್ನ ಒಂದು ಮಾಕ್ ಡ್ರಿಲ್ ಮಾಡಿ ತೋರಿಸಿದ್ರು. ಅದು ಬ್ಲಾಕ್ಔಟ್ ಡ್ರಿಲ್ ಅಂತ ಹೇಳ್ತಾರೆ. ಸೊ ಈ ರೀತಿಯ ಕ್ರಮಗಳೆಲ್ಲ, ಭದ್ರತಾ ಕ್ರಮಗಳು ಈಗಾಗಲೇ ಆರಂಭ ಆಗಿದೆ. ಅದರ ಭಾಗವಾಗಿ ಈಗ ವಾರ್ ಡ್ರಿಲ್ನ ಕೂಡ ಭಾರತ ಮಾಡ್ತಾ ಇದೆ. ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ, ಸ್ಪಷ್ಟವಾಗಿದೆ, ನೇರವಾಗಿದೆ. ಭಾರತ ಕೈ ಕಟ್ಕೊಂಡು ಕೂತಿಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಶತಸಿದ್ಧ, ಆದರೆ ಟೈಮಿಂಗಿಗೋಸ್ಕರ ಕಾಯ್ತಿದ್ದಾರೆ, ಹಾಗೂ ತಯಾರಿ ಎಲ್ಲ ಪೂರ್ಣ ಆಗಲಿ ಅಂತ ಕಾಯ್ತಿದ್ದಾರೆ. ಹಾಗೂ ಈ ಬಾರಿ ಯುದ್ಧಕ್ಕೆ ಹೋದ್ರೆ ಪಾಕಿಸ್ತಾನವನ್ನು ಉಳಿಸೋ ಪ್ರಯತ್ನ ಇಲ್ಲ, ಉಳಿಸುವಂತ ಮಾತೇ ಇಲ್ಲ. ಅದು ಎರಡರಲ್ಲೊಂದು ತೀರ್ಮಾನ ಆಗಬೇಕು, ಏಕ್ ಮಾರ್ ದೋ ತುಕಡ, ಆ ಹಂತಕ್ಕೆ ಬಂದಿದ್ದಾರೆ. ಆ ಕಡೆ ಚೈನಾನು ಒಟ್ಟಾಗ್ಲಿ, ಮತ್ತೆ ಯಾರು ಒಟ್ಟಾಗ್ತಾರೋ ಒಟ್ಟಾಗ್ಲಿ. ಈ ಕಡೆ ನಮ್ಮ ಜೊತೆಯೂ ಅಮೆರಿಕ, ರಷ್ಯಾ, ಜಪಾನ್ ಎಲ್ಲ ಬರ್ತಾರೆ. ಶುರು ಆಗಲಿ, ಗೊತ್ತಾಗುತ್ತೆ ಅವರಿಗೆ. ಇನ್ಯಾರ ಜೀವಕ್ಕೂ ಕೂಡ ಈ ಉಗ್ರರ ಮೂಲಕ ಗುಂಡು ಹಾರಿಸುವಂತಹ, ಧರ್ಮದ ಹೆಸರಿನಲ್ಲಿ ದಾಳಿ ಮಾಡುವಂತಹ ಪ್ರಯತ್ನವನ್ನ ಕನಸು ಮನಸ್ಸಿನಲ್ಲೂ ಎಣಿಸಬಾರ್ದು. ಅಂತಹ ಪ್ರಯತ್ನಕ್ಕೆ ಭಾರತ ಕೈ ಹಾಕ್ತಾ ಇದೆ ಅನ್ನೋದಕ್ಕೆ ಈ ವಾರ್ ಡ್ರಿಲ್ ಸಾಕ್ಷಿ. ನೀವೇನ್ ಹೇಳ್ತೀರಿ? ಭಾರತ ಯುದ್ಧ ನಡೆಸೋದು ಅಂತ ತೀರ್ಮಾನ ಮಾಡಿಕೊಂಡೇ ಈ ವಾರ್ ಡ್ರಿಲ್ ಮಾಡ್ತಾ ಇದೆ ಅಂತಿರೋ, ಅಥವಾ ಈ ವಾರ್ ಡ್ರಿಲ್ ಮೂಲಕ ಒಂದು ಭಯವನ್ನ ಹುಟ್ಟಿಸ್ತಾರೆ, ಆದರೆ ಈಗ ಏಕಾಏಕಿ ಯುದ್ಧಕ್ಕೆ ಹೋಗಲ್ಲ, ಸಮಯ ನೋಡಿಕೊಂಡು ಮುಂದಿನ 6 ತಿಂಗಳಲ್ಲಿ ಯಾವಾಗ ಬೇಕಾದ್ರೂ ಯುದ್ಧ ಆಗ್ಬೋದು ಅಂತಿರೋ, ಅಥವಾ ಇಲ್ಲ ಯುದ್ಧಕ್ಕೆ ಹೋಗೋದೇ ಇಲ್ಲ ಇವರು, ಒಂದು ಏರ್ ಸ್ಟ್ರೈಕು ಇಲ್ಲ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಮಾಡಿದ ಹಾಗೆ ಮಾಡ್ತಾರೆ ಅಂತ ನೀವು ಭಾವಿಸ್ತೀರಾ? ಏನಾಗಬಹುದು? ಯುದ್ಧವೋ, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕು? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.